ಒಮ್ಮೆ ಯೋಚಿಸಿ ನೋಡಿ, 145 ಜೀವಗಳ ಜವಾಬ್ದಾರಿ ಹೊತ್ತಿರುವಂತಹ ಪೈಲಟ್, ಅವನ ಒಂದು ಸಣ್ಣ ತಪ್ಪು ಕೂಡ ನೂರಾರು ಕುಟುಂಬಗಳ ಬದುಕನ್ನೇ ಬದಲಿಸಬಹುದು. ಆದರೆ ಇಂತಹ ಜವಾಬ್ದಾರಿಯ ಸ್ಥಾನದಲ್ಲಿದ್ದಂತಹ ಪೈಲಟ್ನ ಬಗ್ಗೆ ಈಗ ಕೇಳಿ ಬರ್ತಾ ಇರುವಂತಹ ಆರೋಪವೇ ಬೆಚ್ಚಿ ಬೀಳಿಸುವಂತಿದೆ. ಆಗಸ್ಟ್ 4ರಂದು ಪುಕೆಟ್ನಿಂದ ದೆಹಲಿಗೆ ಹೊರಟಿದ್ದಂತಹ ಏರ್ ಇಂಡಿಯಾದ AI2379 ವಿಮಾನ ಆಕಾಶದಲ್ಲಿ ಸುರಕ್ಷಿತವಾಗಿ ಸಾಗ್ತಾ ಇದ್ದಾಗ ಏಕಾಏಕಿಯಾಗಿ ಸುಮಾರು 300 ಅಡಿ ಎತ್ತರದಲ್ಲಿ ನಿಯಂತ್ರಣವನ್ನು ಕಳೆದುಕೊಂಡಿತು. ವಿಮಾನದಲ್ಲಿದ್ದಂಥ ಪ್ರಯಾಣಿಕರಿಗೆ ಏನಾಗ್ತಾ ಇದೆ ಅನ್ನೋದೇ ಅರ್ಥವಾಗಲಿಲ್ಲ. ಕ್ಷಣ ಮಾತ್ರದಲ್ಲಿ ಪ್ರಯಾಣಿಕರು ಮತ್ತು ಸಿಬ್ಬಂದಿ ಸೀಟ್ಗಳಿಂದ ಮೇಲಕ್ಕೆ ಎಸೆಯಲ್ಪಟ್ಟರು. ಕೆಲವರು ಗಾಯಗೊಂಡರು. ಈ ಘಟನೆಯಲ್ಲಿ ಹಲವಾರು ಪ್ರಯಾಣಿಕರು ಹಾಗೂ ಸಿಬ್ಬಂದಿ ಗಾಯಗೊಂಡರು. ಆ ಕ್ಷಣದಲ್ಲಿ ಆ ವಿಮಾನದಲ್ಲಿದ್ದಂಥ ಪ್ರತಿಯೊಬ್ಬರಿಗೂ ಒಂದೇ ಪ್ರಶ್ನೆ: ನಾವು ಸುರಕ್ಷಿತವಾಗಿ ಬದುಕಿ ಕೆಳಗಿಳಿಯುತ್ತೇವಾ? ವಿಮಾನ ಕೊನೆಗೂ ದೆಹಲಿಯಲ್ಲಿ ಸುರಕ್ಷಿತವಾಗಿ ಲ್ಯಾಂಡ್ ಆಯಿತು. ಆದರೆ ಅಸಲಿ ಶಾಕ್ ಬಂದಿದ್ದು ಅದರ ನಂತರ. ವಿಮಾನದಲ್ಲಿದ್ದಂಥ 2 ಪೈಲಟ್ಗಳ ಕಡ್ಡಾಯ ಡ್ರಗ್ ಟೆಸ್ಟ್ ನಡೆಸಲಾಯಿತು. ಪೈಲಟ್ ಇನ್ ಕಮಾಂಡ್ನ ಮೊದಲ ಪರೀಕ್ಷೆಯಲ್ಲೇ ಫಲಿತಾಂಶ ನಾನ್ ನೆಗೆಟಿವ್ ಬಂದಿತ್ತು. ಅದಾದ ಬಳಿಕ ಮಾದರಿಯನ್ನ ದೃಢೀಕರಣ ಪರೀಕ್ಷೆಗೆ ಕಳುಹಿಸಲಾಯಿತು ಮತ್ತು ಇದೀಗ ಬಂದಿರುವಂತಹ ವರದಿ ಇನ್ನೂ ಆಘಾತಕಾರಿ. ದೃಢೀಕರಣ ಪರೀಕ್ಷೆಯಲ್ಲೂ ಕೂಡ ಪೈಲಟ್ ಗಾಂಜಾ ಸೇವನೆ ಮಾಡಿದ್ದರ ಗುರುತು ಪತ್ತೆಯಾಗಿದೆ ಎಂದು ವರದಿಯಾಗಿದೆ. ಅಂದ್ರೆ ನೂರಾರು ಜೀವಗಳ ಜವಾಬ್ದಾರಿ ಹೊತ್ತು ವಿಮಾನವನ್ನ ಆಕಾಶಕ್ಕೆ ಕೊಂಡೊಯ್ಯುವಂತಹ ವ್ಯಕ್ತಿಯೇ ಗಾಂಜಾ ಸೇವಿಸಿದ್ದಾನೆ ಅನ್ನುವಂಥ ಆರೋಪ. ಇದು ಸಾಮಾನ್ಯ ವಿಚಾರವೇ? ಒಬ್ಬ ಕಾಮನ್ ಸೆನ್ಸ್ ಇರುವಂತಹ ಮನುಷ್ಯನಿಗೆ ಇಷ್ಟೊಂದು ಬೇಜವಾಬ್ದಾರಿ ತೋರಲು ಸಾಧ್ಯವೇ? ವಿಮಾನವೆಂದ್ರೆ ಕಾರಲ್ಲ. ಇಲ್ಲಿ ತಪ್ಪಿಗೆ 2ನೇ ಅವಕಾಶ ಸಿಗೋದಿಲ್ಲ. 145 ಜನರ ಜೀವದ ಹೊಣೆ ಹೊತ್ತಂತಹ ವ್ಯಕ್ತಿ ಕರ್ತವ್ಯದಲ್ಲಿರುವಾಗ ಯಾವುದೇ ರೀತಿಯ ಮಾದಕ ವಸ್ತುವಿನ ಪ್ರಭಾವದಲ್ಲಿ ಇರಬಾರ್ದು ಅನ್ನೋದು ಕನಿಷ್ಠ ಜವಾಬ್ದಾರಿಯಲ್ವೇ? ಈಗ ಕೇವಲ ಒಂದು ವಿಮಾನದಲ್ಲಿ ನಡೆದಂತಹ ಘಟನೆಯಲ್ಲ, ಪೈಲಟ್ಗಳ ಜವಾಬ್ದಾರಿ, ಪ್ರಯಾಣಿಕರ ಸುರಕ್ಷತೆ ಮತ್ತು ವಿಮಾನಯಾನ ವ್ಯವಸ್ಥೆಯ ಮೇಲೆಯೇ ದೊಡ್ಡ ಪ್ರಶ್ನೆ ಎತ್ತಿರುವಂತಹ ಪ್ರಕರಣವಾಗಿದೆ. ಈ ಪ್ರಕರಣ ಈಗ ಕೇವಲ ಒಂದು ವಿಮಾನದಲ್ಲಿ ನಡೆದಂತಹ ಘಟನೆಯಲ್ಲ, ಪೈಲಟ್ಗಳ ಜವಾಬ್ದಾರಿ, ಪ್ರಯಾಣಿಕರ ಸುರಕ್ಷತೆ ಮತ್ತು ವಿಮಾನಯಾನ ವ್ಯವಸ್ಥೆಯ ಮೇಲೆಯೇ ದೊಡ್ಡ ಪ್ರಶ್ನೆ ಎತ್ತಿರುವ ಪ್ರಕರಣವಾಗಿದೆ.